ಕರ್ನಾಟಕ ಪಾಲಿಟಿಕ್ಸ್ ಅಂದ್ರೆ ಸುಮ್ಮನೆನಾ? ಇಲ್ಲಿ ಪ್ರತಿಯೊಂದು ನಡೆ ಕೂಡ ಒಂಥರ ರೋಮಾಂಚಕ ಥ್ರಿಲ್ಲರ್ ಸಿನಿಮಾ ಇದ್ದಂತೆ. ಈಗ ಕಾಂಗ್ರೆಸ್ ಒಳಗಡೆ ನಡೀತಾ ಇರೋ ಆಂತರಿಕ ಯುದ್ಧದ ಕತೆ ಕೇಳಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಮೇಲ್ನೋಟಕ್ಕೆ ಎಲ್ಲವೂ ಚೆನ್ನಾಗಿದೆ, ನಾವೆಲ್ಲ ಒಂದೇ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಸಿಎಂ ಡಿ.ಕೆ. ಶಿವಕುಮಾರ್ ಹೊರಗಡೆ ನಗ್ತಾ ಕೈ ಹಿಡ್ಕೊಂಡು ಫೋಟೋಗೆ ಪೋಸ್ ಕೊಡ್ಬೋದು. ಆದರೆ ಸ್ಕ್ರೀನ್ ಹಿಂದೆ ತೆರೆಯ ಮರೆಯಲ್ಲಿ ಸಿದ್ದರಾಮಯ್ಯನವರು ಡಿ.ಕೆ.ಶಿಗೆ ಗ್ರ್ಯಾಂಡ್ ಚೆಕ್ಮೇಟ್ ಇಡೋಕೆ 3 ಜಬರ್ದಸ್ತ್ ದಾಳಗಳನ್ನ ಉರುಳಿಸಿದ್ದಾರೆ. ಈ 3 ದಾಳಗಳು ಎಂಥದ್ದು ಅಂದ್ರೆ, ಡಿ.ಕೆ.ಶಿ ಇದರಲ್ಲಿ ಒಂದನ್ನ ಎದುರಿಸೋಕೆ ಹೋದ್ರೆ ಇನ್ನೊಂದರಲ್ಲಿ ಸಿಕ್ಕಿ ಬೀಳೋ ರೇಂಜ್ಗಿದೆ. ಹಾಗಾದ್ರೆ ಆ 3 ಮಾಸ್ಟರ್ ಮೂವ್ಸ್ ಯಾವುದು? ಡಿ.ಕೆ.ಶಿ ಇದಕ್ಕೆ ಹೇಗೆ ಉಲ್ಟಾ ಹೊಡಿತಾರೆ? ವಿಡಿಯೋನ ಕೊನೆ ತನಕ ನೋಡಿ. ಪ್ರತಿಯೊಂದು ಪಾಯಿಂಟ್ ಕೂಡ ಅತ್ಯಂತ ಇಂಟ್ರೆಸ್ಟಿಂಗ್ ಆಗಿದೆ. ಬನ್ನಿ ಮೊದಲನೇ ದಾಳದಿಂದ ಶುರು ಮಾಡೋಣ. ಇದು ಸಂಪುಟದ ಖಾತೆಗಳ ರಿಪೇರಿ ವಿಚಾರ. ನಿಮ್ಗೆ ನೆನ್ಪಿರ್ಬೋದು, ಸರ್ಕಾರ ಅಧಿಕಾರಕ್ಕೆ ಬಂದ ಹೊಸದ್ರಲ್ಲಿ ಮುನಿಯಪ್ಪನವರು ನನಗೆ ಸೋಷಿಯಲ್ ವೆಲ್ಫೇರ್ ಬೇಕು ಅಂದ್ರು. ರಾಮಲಿಂಗಾರೆಡ್ಡಿ ಅವರು ನನಗೆ ಬೆಂಗಳೂರು ನಗರಾಭಿವೃದ್ಧಿ ಬೇಕು ಅಂದ್ರು. ಇತ್ತ ಪರಮೇಶ್ವರ್ ಅವರು ಹಣಕಾಸು ಖಾತೆ ನನ್ನ ಹಕ್ಕು ಅಂದಿದ್ರು. ಆಗ ಹೈಕಮಾಂಡ್ ಸ್ವಲ್ಪ ದಿನ ತಾಳಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ತಣ್ಣಗೆ ಮಾಡಿತ್ತು. ಈಗ ಡಿ.ಕೆ. ಶಿವಕುಮಾರ್ ಅವರು ಕೆಲವು ಖಾತೆಗಳನ್ನು ಚೇಂಜ್ ಮಾಡಿ ತಮ್ಮ ಆಪ್ತರಿಗೆ ಪವರ್ಫುಲ್ ಖಾತೆಗಳನ್ನು ಕೊಡ್ಸೋಕೆ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರು ಸುಮ್ಮನೆ ಇರ್ತಾರಾ? ತಕ್ಷಣವೇ ತಮ್ಮದೇ ಆದ ಒಂದು ಮೆಗಾ ಲಿಸ್ಟ್ ರೆಡಿ ಮಾಡಿ ಹೈಕಮಾಂಡ್ ಮುಂದಿಟ್ಟಿದ್ದಾರೆ. ಹಣಕಾಸು ಖಾತೆನ ಪರಮೇಶ್ವರ್ ಅವರಿಗೆ ಕೊಡೋದಾದ್ರೆ ಓಕೆ, ಆದರೆ ಸಿದ್ದರಾಮಯ್ಯ ತಮ್ಮ ಆಪ್ತ ಆರ್ಥಿಕ ತಜ್ಞ ಬಸವರಾಜ ರಾಯರೆಡ್ಡಿ ಹೆಸರನ್ನ ಮುಂದಿಟ್ಟಿದ್ದಾರೆ. ಇನ್ನು ಸೋಷಿಯಲ್ ವೆಲ್ಫೇರ್ ಮುನಿಯಪ್ಪ ಬದಲು ಪುಟ್ಟರಂಗಿ ಶೆಟ್ಟಿ ಇರ್ಲಿ ಅಂತ ಇದ್ದಾರೆ. ಇನ್ನು ವಸತಿ ಇಲಾಖೆ ನೋಡೋದಾದ್ರೆ ಜಮೀರ್ ಅಹಮದ್ ಅವರ ಖಾತೆಗೆ ಶಿವರಾಮ್ ಹೆಬ್ಬಾರ್ ಅವರ ಹೆಸರು ಬಂದಿದೆ. ಎಸ್.ಟಿ. ಕಲ್ಯಾಣ ನೋಡೋದಾದ್ರೆ ನಾಗೇಂದ್ರ ರಾಜೀನಾಮೆಯಿಂದ ಖಾಲಿಯಾದ ಜಾಗಕ್ಕೆ ಬಿ.ಜಿ. ಗೋವಿಂದಪ್ಪ ಅಥವಾ ರಘುಮೂರ್ತಿ ಬೆಂಬಲ ಇದೆ ಅನ್ನಲಾಗ್ತಿದೆ. ಇನ್ನು ಸಹಕಾರ ಇಲಾಖೆ ಲಕ್ಷ್ಮಣ್ ಸೌದಿ ಒಂದು ಕಡೆ ಕೇಳ್ತಾ ಇದ್ರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಬೆಂಬಲಿಗ ವಿಜಯಾನಂದ ಕಾಶಪ್ಪನವರ್ ರೇಸ್ನಲ್ಲಿದ್ದಾರೆ. ಖಾತೆ ಮುಟ್ಟಿದ್ರೆ ಇಡೀ ಸಂಪುಟವನ್ನೇ ರಿಪೇರಿ ಮಾಡಬೇಕಾಗತ್ತೆ. ಹಾಗೆ ಮಾಡಿದ್ರೆ ಡಜನ್ ಗಟ್ಲೆ ಶಾಸಕರು ಅಸಮಾಧಾನಗೊಂಡು ರೋಡ್ಗೆ ಬರ್ತಾರೆ. ಆ ಎಲ್ಲ ಗೊಂದಲದ ನಿಂದನೆ ಡಿ.ಕೆ.ಶಿ ಮತ್ತೆ ಹೈಕಮಾಂಡ್ ತಲೆಗೆ ಸುತ್ತಕೊಳ್ಳುತ್ತೆ. ಅಂದ್ರೆ ಖಾತೆ ಬದಲಾವಣೆಗೆ ಕೈ ಹಾಕದಂತೆ ಡಿ.ಕೆ.ಶಿ ಅವರ ಕೈ ಕಟ್ಟಿ ಹಾಕುವುದು ಸಿದ್ದರಾಮಯ್ಯನವರ ತಂತ್ರ. ಈಗ ಎರಡನೇ ದಾಳಕ್ಕೆ ಬರೋಣ. ಸಂಪುಟದಲ್ಲಿ ಖಾಲಿ ಇರೋ ಆ ಏಕೈಕ ಸಚಿವ ಸ್ಥಾನ, ಇದು ಒಂಥರ ರಾಜಕೀಯದ ಹಾಟ್ ಸೀಟ್. ಡಿ.ಕೆ. ಶಿವಕುಮಾರ್ ಬಣದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರಿಗೋ ಅಥವಾ ಗಾಯತ್ರಿ ಶಾಂತೇಗೌಡ ಅವರಿಗೋ ಆ ಕುರ್ಚಿ ಸಿಗಬೇಕು ಅನ್ನೋ ಆಸೆ ಇದೆ. ಆದರೆ ಸಿದ್ದರಾಮಯ್ಯನವರು ತಕ್ಷಣವೇ ಉಮಾಶ್ರೀ ಅವರ ಹೆಸರನ್ನ ದಾಳವಾಗಿ ಉರುಳಿಸಿದ್ದಾರೆ. ಉಮಾಶ್ರೀ ಅವರಿಗೆ ಸ್ಥಾನ ಕೊಟ್ರೆ ಹಿಂದುಳಿದ ವರ್ಗಗಳಿಗೆ ದೊಡ್ಡ ಮೆಸೇಜ್ ಸಿಗುತ್ತೆ ಅನ್ನೋದು ಸಿದ್ದರಾಮಯ್ಯ ಲೆಕ್ಕಾಚಾರ. ನೋಡಿ, ಕುರ್ಚಿ ಇರೋದು ಒಂದೇ, ಆಕಾಂಕ್ಷಿಗಳು 10 ಜನ. ಇದು ಸಿದ್ದರಾಮಯ್ಯ ಬೆಂಬಲಿಗರಿಗೆ ಸಿಕ್ಕರೆ ಸಿದ್ದರಾಮಯ್ಯ ಅವರ ಕೈ ಮೇಲಾಗುತ್ತೆ. ಡಿ.ಕೆ.ಶಿ ಬೆಂಬಲಿಗರಿಗೆ ಸಿಕ್ಕರೆ ಅವರ ಪ್ರಭಾವ ಹೆಚ್ಚಾಗುತ್ತೆ. ಹೀಗಾಗಿ ಈ ಒಂದೇ ಕುರ್ಚಿ ಈಗ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇನ್ನು ಮೂರನೇ ದಾಳ ಅತ್ಯಂತ ಕುತೂಹಲಕಾರಿಯಾಗಿದ್ದು, ಇದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರ ಕತೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಹೊರಟ್ಟಿ ಅವರನ್ನ ಕೆಳಗಿಳಿಸಿ ತಮ್ಮ ಪಕ್ಷದವರನ್ನೇ ಆ ಕುರ್ಚಿಯಲ್ಲಿ ಕೂರಿಸಬೇಕು ಅನ್ನೋ ಆಸೆ ಇದೆ. ಇದಕ್ಕಾಗಿ 2-3 ಬಾರಿ ರಾಜೀನಾಮೆ ಕೇಳಿದ್ದಾರೆ. ಆದರೆ ಹೊರಟ್ಟಿ ಅವರು ನಾನು ರಾಜೀನಾಮೆ ಕೊಡಲ್ಲ, ಏನ್ ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಖಡಕ್ಕಾಗಿ ಹೇಳ್ಬಿಟ್ಟಿದ್ದಾರೆ. ಇಲ್ಲಿ ಹೈಕಮಾಂಡ್ನ ಆದೇಶ ಏನಂದ್ರೆ, ಯಾವುದೇ ಕಾರಣಕ್ಕೂ ಅವಿಶ್ವಾಸ ನಿರ್ಣಯ ಮಂಡಿಸಿ ಅವರನ್ನ ಕೆಳಗಿಳಿಸಬಾರದು, ಸೌಹಾರ್ದಯುತವಾಗಿ ರಾಜೀನಾಮೆ ಪಡಿಬೇಕು ಅಂತ. ಸಿದ್ದರಾಮಯ್ಯ ಬೆಂಬಲಿಗರು ಹೈಕಮಾಂಡ್ಗೆ ಇನ್ನೊಂದು ಸುಳಿವು ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕದ ಹಿರಿಯ ಲಿಂಗಾಯತ ನಾಯಕರಾದ ಹೊರಟ್ಟಿ ಅವರನ್ನ ಬಲವಂತವಾಗಿ ಕೆಳಗಿಳಿಸಿದ್ರೆ ಆಡಳಿತ ಪಕ್ಷದ ವಿರುದ್ಧ ಲಿಂಗಾಯತ ಸಮುದಾಯ ಮುನಿಸಿಕೊಳ್ಳುತ್ತದೆ. ಇದರಿಂದಾಗಿ ಡಿ.ಕೆ.ಶಿ ಅವರು ಕಾರ್ಯಾಚರಣೆ ನಡೆಸಲು ಆಗದೆ, ಸುಮ್ಮನಿರಲು ಆಗದೆ ಪೂರ್ಣ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ವಿಡಿಯೋದ ಕೊನೆಗೆ ಬಂದಿದ್ದೀವಿ. ಈಗ ಇರೋ ಅಸಲಿ ಪ್ರಶ್ನೆ, ಡಿ.ಕೆ. ಶಿವಕುಮಾರ್ ಅವರು ಈ 3 ಚೆಕ್ಮೇಟ್ಗಳಿಗೆ ಹೆದರಿ ಸುಮ್ಮನೆ ಕೂರ್ತಾರಾ? ಖಂಡಿತ ಇಲ್ಲ. ಡಿ.ಕೆ.ಶಿ ರಾಜಕೀಯ ಚಾಣಕ್ಯ. ಅವರ ಮುಂದೆಯೂ 3 ಆಪ್ಷನ್ಗಳಿವೆ. ಮೊದಲನೇದಾಗಿ ಸಂಧಾನದ ಹಾದಿ. ಖಾತೆ ಬದಲಾವಣೆ ನಿರ್ಧಾರವನ್ನ ಸದ್ಯಕ್ಕೆ ತಡೆ ಹಿಡಿಯೋದು, ಹೈಕಮಾಂಡ್ ಮೂಲಕ ಸಿದ್ದರಾಮಯ್ಯನವರ ಜೊತೆ ಹೊಸ ಡೀಲ್ ಮಾಡ್ಕೊಳ್ಳೋದು. ಎರಡನೇದು ಹೈಕಮಾಂಡ್ ಅಸ್ತ್ರ. ಸಚಿವ ಸ್ಥಾನ ಮತ್ತು ಸಭಾಪತಿ ವಿಚಾರದಲ್ಲಿ ಹೈಕಮಾಂಡ್ನಿಂದಲೇ ನೇರ ಆರ್ಡರ್ ತಂದು ತಮ್ಮ ಪ್ರಭಾವ ತೋರಿಸೋದು. ಮೂರನೇದು ಪ್ರತಿತಂತ್ರ. ಸಿದ್ದರಾಮಯ್ಯ ಬೆಂಬಲಿಗರ ಲಿಸ್ಟ್ಗೆ ಪ್ರತಿಯಾಗಿ
ತಾವು ಇನ್ನೊಂದು ಪಟ್ಟಿ ನೀಡಿ ವಿಷಯವನ್ನ ಮುಂದಕ್ಕೆ ಹಾಕೋದು. ಒಟ್ನಲ್ಲಿ ಈ ಮಹಾದಾಳಗಳ ಆಟದಲ್ಲಿ ಯಾರು ಗೆಲ್ತಾರೆ? ಸಿದ್ದರಾಮಯ್ಯ ತಮ್ಮ ಹಿಡಿತ ಉಳಿಸ್ಕೊಳ್ತಾರಾ ಅಥವಾ ಡಿಕೆಶಿ ಉಲ್ಟಾ ಹೊಡೆದು ತಮ್ಮ ಶಕ್ತಿ ತೋರಿಸ್ತಾರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಾರ್ತೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.